ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ರಾಜ್ಯ ಮತ್ತು ಅಂತರ್ರಾಷ್ಟ್ರದ ಹುನ್ನಾರ ಇದರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ನಾವು ಪ್ರಾರಂಭದಲ್ಲಿ ಕೂಡ ನಾವು ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ದೇವೆ. ಅದಾದಮೇಲೆ ರಾಜ್ಯ ಸರ್ಕಾರ SITಗೂ ಕೂಡ ಕೊಟ್ಟು ಕೊಟ್ಟಾದ್ಮೇಲೆ ಉದಯ ಮನುಷ್ಯ ಹೇಳ್ದ ಅಂತೇಳಿ ಸಿಕ್ಕಿದ ಕಡೆ ಎಲ್ಲ ಕೂಡ ವಿಧಗಳನ್ನು ಮಾಡಿ ಮೊನ್ನೆ ಅವನೇ ಕೂಡ ನಾನು ಒತ್ತಡಕ್ಕೊಳಗಾಗಿ ಈ ಥರ ಮಾಡಿ ಅಂತ ಹೇಳಿ ಕೂಡ ಹೇಳ್ತೇನೆ. ಇಲ್ಲಿಯವರು ಕೂಡ SIT 11 ತಿಂಗಳ ಕಾಲ ಪ್ರತಿನಿತ್ಯ ತನಿಖೆಯನ್ನು ಮಾಡಿ ಸಾಕಷ್ಟು ಸಿಬ್ಬಂದಿಗಳನ್ನು ಕೊಟ್ಟು ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದ್ರು ಕೂಡ ಇಷ್ಟೊಂದು ತಡ ಮಾಡುವಂಥ ಅವಶ್ಯಕತೆ ಇದ್ದಿಲ್ಲ ಅಂತೇಳಿ ನನ್ನ ಭಾವನೆ. ಮನೆಗೆ ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ಗೆ SIT ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ನಿಧಾನವಾಗಿ ಒಬ್ಬೊಬ್ಬರು ಕೂಡ ಬಂಡವಾಳ ಬಯಲಾಗ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ ಮತ್ತು ಕೆಲವು ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಟ್ಟರು ಕೂಡ ನೋಡಿದ್ದೀವಿ. ಬಹುಶಃ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಸತ್ಯವನ್ನೇ ಆಧರಿಸಿ SIT ವರದಿಯನ್ನು ಕೊಟ್ಟಿರ್ಬೋದು ಮತ್ತು ಯಾರು ಇದರ ಹಿಂದೆ ಷಡ್ಯಂತ್ರ ಮಾಡಿದ್ರು ಅವ್ರಿಗೆ ಕೋರ್ಟ್ಗಳು ಕೂಡ ಗಡೀಪಾರ ಮಾಡೋದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಕೂಡ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳಿರೋದು ನೋಡಿದ್ರೆ ಬಹುಶಃ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು SIT ವರದಿಯಿಂದ ಹೊರಗಡೆ ಬರ್ತದೆ. ಯಾಕಂದರೆ ಅಲ್ಲಿ ವರದಿ ಕೊಡೋದಕ್ಕೆ ಮೊದಲೇ ಅನೇಕ ಸ್ಥಳೀಯವಾಗಿ ಮತ್ತು ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾರೋ ಸಮೀರ್ ಅಂತವರು ಬೇರೆ ಬೇರೆ ಅಂತವರು ಕೂಡ ಮತ್ತು ಒಬ್ಬ ಮಹಿಳೆ ನನ್ನ ಮಗಳೇ ಇಲ್ಲ ಅಂತೇಳಿ ಸಾಕು ಮಗಳಿಲ್ಲ ಅಂತೇಳಿ ಕೊನೆಯಲ್ಲಿ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದ್ರೆ 100ಕ್ಕೂ 100 ಭಾಗ SITಯ ವರದಿ ಈ ಷಡ್ಯಂತ್ರದ ಏನು ಮಾಡಿದ್ರು ಅವರ ವಿರುದ್ಧನೇ ಇರ್ತದೆ, ಧರ್ಮಸ್ಥಳದ ಪರವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಕೂಡ ಕೊಟ್ಟಿದ್ದಾರೆ ಮುಂದಿನ ಸಂಸದರು ಮತ್ತು ಮಹಾರಾಜರು ಕೂಡ ಹೇಳಿದೆ ಏನು ಸಂಪ್ರದಾಯ ಇದೆಯೋ ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಇದು. ಕಂಬಳ ಅಂತಕ್ಕಂಥದ್ದು ಕೂಡ ಅದೊಂದು ಪ್ರಸಿದ್ಧವಾದಂಥ ಕರಾವಳಿ ಭಾಗದ ಒಂದು ಕ್ರೀಡೆ. ನಾವು ಕೂಡ ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ವಿ, ಮಂಗಳೂರಲ್ಲೂ ಕೂಡ ನಾವು ಭಾಗವಹಿಸಿರ್ತಕ್ಕಂಥದ್ದು. ಇದು ದೊಡ್ಡ ಹಂತದಲ್ಲಿ ತೀರ್ಮಾನ ತಗೊಬೇಕಾಗ್ತದೆ. ಇದು ಭಾಳಷ್ಟು ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರ್ದು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ದಸರಾ ಆಚರಣಾ ಸಮಿತಿ ಇದೆ, ಕಮಿಟಿಯವರು ಮತ್ತು ಮಹಾರಾಜರ ಜೊತೆಲಿ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಬೇಕು ಅಂತಕ್ಕಂಥದ್ದು. ಯಾಕಂದರೆ ಮಹಿಷ ಅಂತಕ್ಕಂಥದ್ದು ಎಮ್ಮೆ, ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು. ಆ ಎಮ್ಮೆ ಮಹಿಷಾಸುರನದು ಚಾಮುಂಡಿ ತಾಯಿಯ ಸಂಹಾರ ಮಾಡಿದಂಥ ಆ ಒಂದು ಏನು ಪ್ರತೀಕ ಇದೆ ಮಹಿಷ ಎಮ್ಮೆ, ಅದು ಇಲ್ಲಿ ಒಂದು ಸಂಭ್ರಮದಲ್ಲಿ ಆಚರಿಸೋದು ಬೇಡ ಅಂತಕ್ಕಂಥದ್ದು ಕೆಲವರ ವಾದ ಇದೆ. ಆದರೆ ಒಟ್ಟಾರೆ ಏನಾದರೂ ಕೂಡ ಇಲ್ಲಿಯವರೆಗೂ ಇತ್ತೀಚೆಗೆ ದಸರಾದಲ್ಲಿ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡುವಂಥವ್ರು ಒಂದು ತಂಡನ ಇದೆ. ಮಹಿಷಾಸುರ ಜಯಂತ್ಯೋತ್ಸವ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕುತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಚನ್ನರಾಯಪಟ್ಟಣದಲ್ಲಿ KEDBಯನ್ನು ಹೋರಾಟ ಮಾಡಿದ್ಮೇಲೆ ರೈತರು ಬಿಟ್ಕೊಡ್ತಾರೆ, ಬೇಡ ಪ್ರಾಜೆಕ್ಟು ಅಂತೇಳಿ ತೀರ್ಮಾನವನ್ನು ಕೂಡ ಮಾಡಿರ್ತಾರೆ. ಇಲ್ಲಿ ಆಗೋ 15 ವರ್ಷದ ಹಿಂದೆ ಆಗ 5 ಟೌನ್ಶಿಪ್ಗಳನ್ನು ಮಾಡಬೇಕು, ಅದನ್ನು ಬಿಡದಿ ಒಂದು ಅಂತೇಳಿ ಇಂದಿನ ಸರ್ಕಾರ ಮಾಡಿತ್ತು. ಅದಾದಮೇಲೆ ಸುದೀರ್ಘವಾದಂಥ ಅವಧಿಯಲ್ಲಿ ಏನೂ ಕೂಡ ಮಾಡಿದೆ. ಅಲ್ಲಿ ಇವತ್ತು ಸಾಕಷ್ಟು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಏನು ನಮ್ಮ ವಿಶ್ವಭಾರತಿ ನದಿ ನೀರಲ್ಲಿ ಹೋಗಿ ಬೈರಮಂಗಲ ಜಲಾಶಯದಲ್ಲಿ ತುಂಬಿ ನೀರು ಕಲುಷಿತ ಇದ್ದರೂ ಕೂಡ ಅಂತರ್ಜಲದಿಂದ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದನ್ನು ಇವತ್ತು ಪ್ರತಿಷ್ಠೆಯಾಗಿ ತಗೊಳ್ಳೋದು ಬೇಡ, ಹೆಸರು ತಗೊಳ್ಳೋದು ಬೇಡ. ಇವತ್ತಲ್ಲಿ ಸಾಕಷ್ಟು ತುಂಬು ಬೆಳೆ ಇರ್ತಕ್ಕಂಥ ಸಂದರ್ಭ ಅಲ್ಲಿ ಮುಖ್ಯಮಂತ್ರಿಗಳು ಮಾತನ್ನು ಹೇಳಿದ್ದಾರೆ, ಫಲವಂತವನ್ನು ನಾವು ತಗೊಳ್ಳೋದಿಲ್ಲ, ಯಾರು ಬೇಕೋ ವ್ಯವಸಾಯ ಮಾಡ್ಕೊಂಡು ಕೊಡೋರು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಥರ ಆದರೂ ಕೂಡ ಪ್ರಾಜೆಕ್ಟ್ ಆಗಲ್ಲ. ಯಾಕಂದರೆ ಮಧ್ಯದಲ್ಲಿ ಕೆಲವು ಕೊಡ್ತಾರೆ, ಕೆಲವು ಕೊಡೋದಿಲ್ಲ. ಅದು ಪ್ರಾಜೆಕ್ಟ್ ಸೂಕ್ತ ಅಲ್ಲ. ಇದರಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಕೂಡ ಬೇರೆ ಕೆಲವು ಬರಡುಗೋಲುಗಳು ಸಾಕಷ್ಟು ಐತೆ. ಬೆಂಗಳೂರು ಸುತ್ತಮುತ್ತಲು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಜಾಗಗಳು ಕೂಡ ಇದೆ. ಅಲ್ಲಿ ರೈತರ ಮನವೊಲಿಸಿ ಆ ಕಡೆ ಮಾಡ್ತಕ್ಕಂಥದ್ದು ಸೂಕ್ತ. ಡಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರದಿಂದ ಹಿಡಿದು ದೇವನಹಳ್ಳಿವರೆಗೂ ಇಂಡಸ್ಟ್ರಿಗಳಿಗೆ 1000 ಎಕರೆ ಜಾಗವನ್ನು ವಿರೋಧದ ಮಧ್ಯದಲ್ಲೂ ಕೂಡ ನೀವು ತಗೊಳ್ತಾ ಇದ್ದೀರಿ. ಇದು ವಿರೋಧ ಪಕ್ಷವಾಗಿ ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದರೆ ಇವ್ರ ಕಾಲದಲ್ಲಿ ಅಲ್ಲಿ ಪ್ರಾಜೆಕ್ಟನ್ನು ಶುರು ಮಾಡಿರೋದ್ರಿಂದ ಅಲ್ಲಿನ ರೈತರ ಪರವಾಗಿ ನಾವು ನಿಲ್ಲಬೇಕಲ್ಲ. ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್ BJP. ಹೌದು, ನಾವು ಫ್ರೀಡಮ್ ಪಾರ್ಕಲ್ಲಿ ನಾವು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ, ನಾವು ಕೂಡ ಭಾಗವಹಿಸ್ತೀವಿ.